Hello friends, welcome back. I am Shimurti from Student of Interface College, ದಾವಣಗೆರೆ. ನಾವಿವತ್ತು ಆಪರೇಟರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀವಿ. ಆಪರೇಟರ್ಸ್ ಅಂದರೆ ಏನು, ಅದು ಏನಕ್ಕೆ ಯೂಸ್ ಆಗುತ್ತೆ, ಅದರ ಉಪಯೋಗಗಳೇನು ಅಂತ ಅದ್ರ ಬಗ್ಗೆ ನೋಡೋಣ. ಆಪರೇಟರ್ಸ್ ಆರ್ ಸಿಂಬಲ್ಸ್ ದಟ್ ಟ್ರಿಗರ್ಸ್ ಅನ್ ಆಕ್ಷನ್ ವೆನ್ ಅಪ್ಲೈ ಟು ಅ ಸಿ ವೇರಿಯಬಲ್ ಅಂಡ್ ಅದರ್ ಆಬ್ಜೆಕ್ಟ್ಸ್. ಆಪರೇಟರ್ಸ್ ಅಂದರೆ ಅವರು ಸಿಂಬಲ್ಸು, ಒಂದು ಆ್ಯಕ್ಷನ್ನ ಟ್ರಿಗರ್ ಮಾಡುತ್ತೆ. ವೆನ್ ಅಪ್ಲೈ ಟು ಸಿ ವೇರಿಯಬಲ್ ಆ್ಯಂಡ್ ಅದರ್ ಆಬ್ಜೆಕ್ಟ್ಸ್ ಅಂದರೆ ಸಿ ವೇರಿಯಬಲ್ಗೆ ಮತ್ತು ಅದರ್ ಆಬ್ಜೆಕ್ಟ್ಸ್ಗೆ ಆ್ಯಕ್ಷನ್ ಮಾಡಿದಾಗ ಆಪರೇಟರ್ಸ್ ಟ್ರಿಗರ್ ಆಗ್ತದೆ ಅಂತ ಹೇಳ್ತಾ ಇದ್ದೀವಿ. ಮತ್ತು ದ ಡಾಟಾ ಐಟಮ್ಸ್ ಆನ್ ವಿಚ್ ಆಪರೇಟರ್ಸ್ ಆ್ಯಕ್ಟ್ಸ್ ಆರ್ ಕಾಲ್ಡ್ ಆಪರೆಂಟ್ಸ್. ಅಂದರೆ ಆಪರೇಟರ್ಸು ಆಪರೆಂಟ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದೀವಿ. ಆಪರೇಟರ್ಸಲ್ಲಿ 3 ವಿಧಗಳು ಬರ್ತಿದ್ದಾವೆ. ಯಾವ್ಯಾವು ಅಂದರೆ ಅರ್ಥಮೆಟಿಕ್ ಆಪರೇಟರ್, ರಿಲೇಷನಲ್ ಆಪರೇಟರ್, ಲಾಜಿಕಲ್ ಆಪರೇಟರ್. ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಮ್ಯಾಥ್ಸಲ್ಲಿ ನಾವು ಭಾಳ ಯೂಸ್ ಮಾಡ್ತೀವಿ. ಅಂದರೆ ಯಾವ್ಯಾವ ಬರ್ತವೆ ಅಂದರೆ ಅಡಿಷನ್ನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು, ಡಿವಿಷನ್ನು ಎಕ್ಸೆಟ್ರಾ ಬರ್ತಿದ್ದಾವೆ. ನೆಕ್ಸ್ಟ್ ಇಲ್ಲ ರಿಲೇಷನಲ್ ಆಪರೇಟರ್ಸ್ ಅಂತಂದರೆ ಗ್ರೇಟರ್ ದೆನ್ನು, ಈಕ್ವಲ್ ಟು, ಲೆಸ್ ದೆನ್ನು, ಇನ್ಕ್ರಿಮೆಂಟು, ಡಿಕ್ರಿಮೆಂಟು ಎಕ್ಸೆಟ್ರಾ ಬರ್ತಿದ್ದಾವೆ. ನೆಕ್ಸ್ಟ್ ನೋಡೋಣ. ಲಾಜಿಕಲ್ ಆಪರೇಟರ್ಸ್ ಅಂತಂದರೆ ಇದರಲ್ಲಿ 3 ಬರೋದು. ಯಾವ್ಯಾವ ಅಂದರೆ ಅಂಡು, ಆರು, ನಾಟು. ನಾವು ಫಸ್ಟು ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಏನಂತ ತಿಳ್ಕೊಂಡು ಅದ್ರ ಮೇಲೆ ಒಂದು ಸ್ಮಾಲ್ ಪ್ರೋಗ್ರಾಮ್ ಮಾಡಿದರೆ ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಏನಂತ ತಿಳ್ಕೊಬೋದು. ನಾವು ಫಸ್ಟ್ ನೋಡೋಣ ಅರ್ಥಮೆಟಿಕ್ ಆಪರೇಟರ್ಸ್. ಅರ್ಥಮೆಟಿಕ್ ಆಪರೇಟರ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಸಚ್ ಆಸ್ ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಕ್ಸೆಟ್ರಾ. ಅಂದರೆ ನಾನು ಹೇಳಿದಾಗೆ ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಇದು ಅರ್ಥಮೆಟಿಕ್ ಆಪರೇಟರ್ ಕೊಟ್ಟು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂದರೆ ಮ್ಯಾಥ್ಸಲ್ಲಿ ಭಾಳ ಯೂಸ್ ಮಾಡ್ತೀವಿ. ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಾಗಲಿ ಎಲ್ಲ ಮ್ಯಾಥ್ಸ್ ಪ್ರಾಬ್ಲಮ್ಸ್ಗಳಿಗೆ ಯೂಸ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ಡಿಸ್ಕ್ರಿಪ್ಷನ್ ಅಂತಿದ್ದೀನಿ, ಒಂದು ಬಾಕ್ಸಲ್ಲಿ ಇದೆ. ಇಲ್ಲಿ ಅಡಿಷನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್, ಡಿವಿಷನ್ನು ಇದ್ರ ಮೇಲೆ ಪ್ರೋಗ್ರಾಮ್ ಮಾಡೋಣ. ಪ್ರೋಗ್ರಾಮ್ ಮಾಡಿದರೆ ಗೊತ್ತಾಗುತ್ತೆ. ನೋಡ್ಬೋದು ಇಂಟ್ a = 10 and b = 20. ಅಂದರೆ 2 ವೇರಿಯೇಬಲ್ ತಗೊಂಡಿನಿ, 2 ವೇರಿಯೇಬಲ್ಗೂ ಕೂಡ ಒಂದೊಂದು ವ್ಯಾಲ್ಯೂ ಕೊಟ್ಟಿದ್ದೀನಿ. a ಅನ್ನೋದಕ್ಕೆ 10 ಕೊಟ್ಟಿನಿ, b ಅನ್ನೋದಕ್ಕೆ 20 ಕೊಟ್ಟಿದ್ದೀನಿ. ಇವೆರಡನ್ನ ಪ್ರಿಂಟ್ ಮಾಡೋಣ. ಅಂದರೆ ಅರ್ಥಮೆಟಿಕ್ ಆಪರೇಟರ್ಸ್ ಮೇಲೆ ಯಾವುದು ಅಂದರೆ ಅಡಿಷನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡೋಣ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ಅಂದರೆ ಅಡಿಷನ್ ನೋಡೋಣ. ಫಸ್ಟು ಅಂದರೆ ಎ ವ್ಯಾಲ್ಯೂ ಪಾಸ್ ಮಾಡ್ತಾ ಇದ್ದೀನಿ, ಬಿ ವ್ಯಾಲ್ಯೂ ಮತ್ತು ಇಲ್ಲಿ ನೋಡ್ಬೋದು. ಈ ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ ನೋಡೋಣ. 30 ಬರಬೇಕು, ನೋಡೋಣ. ಇಲ್ಲಿ ನೋಡ್ಬೋದು ಅಂದರೆ 10 + 20 = 30. ಅಂದರೆ ಇದು ಅರ್ಥಮೆಟಿಕ್ ಆಪರೇಟರು ಅಂದರೆ ಅಡಿಷನ್ ಬರುತ್ತೆ. ಅಂದರೆ ಇಲ್ಲಿ 2 ವ್ಯಾಲ್ಯೂ ಕೊಟ್ಟಿದ್ದೀನಿ, 2 ವ್ಯಾಲ್ಯೂನು ಕೂಡಿಸಿ ಸಮ್ ಮಾಡು ಅಂತ ಹೇಳ್ತಾ ಇದ್ದೀನಿ, ಅಂದರೆ ಪ್ರಿಂಟ್ ಮಾಡ್ತಾ ಇದ್ದೀನಿ. ಅಂದರೆ 20 ಬಂದಿದೆ. ನೆಕ್ಸ್ಟ್ ಸಬ್ಟ್ರಾಕ್ಷನು ಮತ್ತು ಡಿವಿಷನ್ನು, ಮಲ್ಟಿಪ್ಲಿಕೇಶನ್ ಹಂಗೆ ಇದೇ ರೀತಿ ನೋಡೋಣ. ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿದರೆ ಬರ್ತವೆ. ಇಲ್ಲಿ ನೋಡ್ಬೋದು. ಇಲ್ಲಿ ಸೈನ್ನ ಚೇಂಜ್ ಮಾಡ್ತೀನಿ, ಅಂದರೆ ಸಬ್ಟ್ರಾಕ್ಷನ್ ಚೇಂಜ್ ಮಾಡ್ತೀನಿ. ಇಲ್ಲಿ ಕೂಡ ಅಷ್ಟೇ ವ್ಯಾಲ್ಯೂ ಅದೇ ಇರುತ್ತೆ, ವ್ಯಾಲ್ಯೂ ಏನು ಚೇಂಜ್ ಮಾಡಿದರೆ ಇದಿಲ್ಲ. ಸಿಂಬಲ್ ಒಂದು ಚೇಂಜ್, ಆಮೇಲೆ ಆಪರೇಟರ್ ಚೇಂಜ್ ಮಾಡ್ತಾ ಇದ್ದೀನಿ. ಆದರೆ ಕೊನೆದಕ್ಕೆ ಮಾತ್ರ ಹಂಗಂದರೆ 10/20 ಮಾಡೋಕ್ಕಾಗಲ್ಲ. ಯಾಕೆಂದರೆ ಡಿನಾಮಿನೇಟರ್ ವ್ಯಾಲ್ಯೂ ನ್ಯೂಮರೇಟರ್ ವ್ಯಾಲ್ಯೂಗಿಂತ ಕಡಿಮೆ ಇರಬೇಕು, ಹಂಗಿದ್ರೆ ಮಾತ್ರ ಡಿವೈಡ್ ಆಗುತ್ತೆ. ಅದೇ ನಾವಿಲ್ಲಿ ವೇರಿಯೇಬಲ್ನ ಚೇಂಜ್ ಮಾಡೋಣ. ಇಲ್ಲಿ ಬಿ ಕೊಟ್ಟು ಎ ಕೊಡ್ತೀನಿ, ಇಲ್ಲಿ ಕೂಡ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿ ಆಪರೇಟರ್ ಕೂಡ ಚೇಂಜ್ ಮಾಡಬೇಕು. ಇಲ್ಲಿ ಕೂಡ ಹೌದು. ಇವಾಗ ನೋಡ್ಬೋದು ಇಲ್ಲಿ ನೋಡಿ 10 + 20 ಅಂದರೆ ಅಡಿಷನ್ ಆಪರೇಟರಲ್ಲಿ ಇವೆರಡನ್ನೂ ಸಮ್ ಮಾಡಿದಾಗ 30 ಬಂದಿದೆ. ಮತ್ತು ಸಬ್ಟ್ರಾಕ್ಷನ್ ಮಾಡಿದಾಗ 10 - 20 ಮಾಡಿದಾಗ -10 ಬಂದಿದೆ, ಹೌದಾ. ನೆಕ್ಸ್ಟು 10 × 20 ಅಂದರೆ ಅವಾಗ 200 ಬಂದಿದೆ. ಮತ್ತು 20/10 ಮಾಡಿದಾಗ 2 ಅಂತ ಬಂದಿದೆ. ಇದೆಲ್ಲ ಆರ್ಥಮೆಟಿಕ್ ಆಪರೇಟರ್ಸಲ್ಲಿ ಬರ್ತವೆ. ಅಂದರೆ ಮ್ಯಾಥ್ಸಲ್ಲಿ ಭಾಳ ಯೂಸ್ ಮಾಡ್ತೀವಿ, ಓಕೆನಾ. ನೆಕ್ಸ್ಟ್ ಇವಾಗ
ರಿಲೇಷನಲ್ ಆಪರೇಟರ್ಸ್ ಅಂದರೆ ಏನಂತ ತಿಳ್ಕೊಂಡು ಅದ್ರ ಮೇಲೂ ಕೂಡ ಒಂದು ಸ್ಮಾಲ್ ಪ್ರೋಗ್ರಾಮ್ ಮಾಡಿದರೆ ಏನಂತ ನಾವು ಕಾನ್ಸೆಪ್ಟ ಅರ್ಥ ಮಾಡ್ಕೊತೀವಿ. ನೆಕ್ಸ್ಟ್ ನೋಡೋಣ. ರಿಲೇಷನಲ್ ಆಪರೇಟರ್. Those operators are used to compare two values, determining their relationship, used to perform operations like greater than, less than, greater than or equal to, less than equal to, double equal to, not equal to ಅಂತ ಹೇಳ್ತಾ ಇದೀವಿ. ರಿಲೇಷನ್ ಆಪರೇಟರ್ ಅಂದರೆ ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡ್ತೀವಿ. ಅಂದರೆ ಇದು ದೊಡ್ಡದು, ಇದು ಚಿಕ್ಕದು, ಇದು ಚಿಕ್ಕದು, ಇದು ದೊಡ್ಡದು, ಅಂದರೆ ಎರಡೂ ಸಮನಾಗಿದ್ದಾವೆ, ಅಂದರೆ ಸಮನಾಗಿಲ್ಲ ಅಂತ ಹೇಳ್ಬೋದು ರಿಲೇಷನ್ ಆಪರೇಟರ್ಸ್ಗೆ. ಅಂದರೆ ಇದ್ರ ಮೇಲೆ ಪ್ರೋಗ್ರಾಮ್ ಮಾಡೋಣ. ಒಂದು ಸ್ಮಾಲ್ ಪ್ರೋಗ್ರಾಮ್ ಮಾಡಿದರೆ ಕನ್ಫರ್ಮ್ ಆಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂತ. ಇಲ್ಲಿ ನೋಡ್ಬೋದು, ಇಂಟ್ ಎ ಈಕ್ವಲ್ ಟು 10 ಕೊಟ್ಟಿದ್ದೀನಿ, ಬಿ ಈಕ್ವಲ್ ಟು 20 ಕೊಟ್ಟಿದ್ದೀನಿ. ಅಂದರೆ ಎರಡು ವ್ಯಾಲ್ಯೂಸ್ ತಗೊಂಡಿನಿ. ಈ ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡ್ತಾ ಹೋಗೋಣ. ಯಾವ ರೀತಿ ಅಂದರೆ ಯಾವ್ದು ಗ್ರೇಟರ್ ದೆನ್ ಇದೆ, ಯಾವುದು ಲೆಸ್ ದೆನ್ ಇದೆ, ಅಂದರೆ ಯಾವ್ದು ಗ್ರೇಟರ್ ದೆನ್ ಈಕ್ವಲ್ ಟು ಇದೆ, ಆ ರೀತಿ ರಿಲೇಷನಲ್ ಆಪರೇಟರ್ಸ್ ಮೇಲೆ ನೋಡ್ತಾ ಹೋಗೋಣ. ಅಂದರೆ ಫಸ್ಟ್ ನಾವು ಕಂಡೀಷನ್ ಹಾಕಬೇಕು. ಕಂಡೀಷನ್ ಹಾಕಿದರೆ ಯಾವುದು ಗ್ರೇಟರ್ ದೆನ್ ಇದೆ ಅಂತ ನೋಡೋಣ. ಇಫ್ ಎ ಏನಾದರೂ ಲೆಸ್ ದೆನ್ ಬಿ ಇದ್ರೆ ಪ್ರಿಂಟ್ 1 ಅಂತ ಕೊಡೋಣ. ಅದೇನಾದರೂ ಅಂದರೆ ಎ ವ್ಯಾಲ್ಯೂ ಬಿಗಿನ ಕಡಿಮೆ ಇತ್ತು ಅಂದರೆ ಪ್ರಿಂಟ್ 1 ಅಂತ ಕೊಟ್ಟಿದ್ದೀನಿ. ಎಲ್ಸಲ್ಲಿ ಅದೇನಾದ್ರು ನಾಟ್ ಈಕ್ವಲ್ ಇಲ್ಲ ಅಂದರೆ 0 ಅಂತ ಪ್ರಿಂಟ್ ಮಾಡೋ ಅಂತ ಹೇಳಿದ್ದೀನಿ. ಇಲ್ಲಿ ನೋಡ್ಬೋದು, ನಾನು ಈ ಪ್ರೋಗ್ರಾಮ್ ಇದನ್ನ ರನ್ ಮಾಡ್ತಿದ್ದೀನಿ. ರನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ 1 ಅಂತ ಬಂದಿದೆ. ಯಾಕಂದರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂಗಿನ ಕಡಿಮೆ ಇದೆ, ಅದು ಕರೆಕ್ಟು, ಟ್ರೂ. ನಿಮಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ಬೋದು ನೀವು ರಿಲೇಷನ್ ಆಪರೇಷನ್ ಅಂದರೆ ಆಪರೇಟರ್ ಅಂದರೆ ಏನಂತ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇವೆ ಸೈನ್ ಚೇಂಜ್ ಮಾಡ್ತಾ ಇದೀನಿ. ಗ್ರೇಟರ್ ದೆನ್ ಕೊಡ್ತೀನಿ ಈಗ, ಅವಾಗ 0 ಅಂತ ಪ್ರಿಂಟ್ ಆಗುತ್ತೆ. ಯಾಕಂದರೆ ಅದು ತಪ್ಪಾಗುತ್ತೆ. ಅವಾಗ ಎ ವ್ಯಾಲ್ಯೂ ಇದೆಲ್ಲ ಬಿ ವ್ಯಾಲ್ಯೂಗಿಂತ ಕಡಿಮೆ ಇದೆ. ಆದರೆ ನಾನು ಇಲ್ಲಿ ಕೊಟ್ಟಿರೋ ಪ್ರಕಾರ ಎ ವ್ಯಾಲ್ಯೂ ಬಿಗಿಂತ ಜಾಸ್ತಿ ಇದೆ ಅಂತೆ, ಅದು ತಪ್ಪಾಗುತ್ತೆ. ಹಂಗಾಗಿ 0 ಅಂತ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ನೋಡೋಣ, ನಾಟ್ ಈಕ್ವಲ್ ಟು ಪ್ರಿಂಟ್ ಮಾಡೋಣ. ಎ ವ್ಯಾಲ್ಯೂ ಬಿ ವ್ಯಾಲ್ಯೂಗೆ ಈಕ್ವಲ್ ಇದೆ ಅಂತ ನಾನು ಇಲ್ಲಿ ಆಪರೇಟರ್ ರಿಲೇಷನ್ ಆಪರೇಟರ್ ಹಾಕಿನಿ. ಆದರೆ ಅದು ನಾಟ್ ಈಕ್ವಲ್. ಅಂದರೆ ಎ ವ್ಯಾಲ್ಯೂ 10 ಇದೆ, ಬಿ ವ್ಯಾಲ್ಯೂ 20 ಇದೆ. ಅದು ಕಂಪೇರ್ ಮಾಡಿದ್ರೆ ನಾಟ್ ಈಕ್ವಲ್ ಆಗಿರ್ತವೆ. ನೆಕ್ಸ್ಟು ನಾಟ್ ಈಕ್ವಲ್ ಇರ್ತವೆ ಅಂದರೆ ನಾಟ್ ಹಾಕಿ ನೋಡೋಣ. ನಾಟ್ ರಿಲೇಷನ್ ಆಪರೇಟರ್ ಹಾಕಿ ನೋಡಿದರೆ ಟ್ರೂ ಆಗುತ್ತೆ. ಯಾಕಂದರೆ ಎ ಬಿ ನಾಟ್ ಈಕ್ವಲ್ ಅವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವು 1 ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು 1 ಅಂತ ಪ್ರಿಂಟ್ ಆಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ರಿಲೇಷನ್ ಆಪರೇಟರ್ಸ್. ನೆಕ್ಸ್ಟ್ ನಾವು ನೋಡೋಣ ಲಾಜಿಕಲ್ ಆಪರೇಟರ್ಸ್. Logical operators is a symbol or keyword used to perform a logical operations such as and, or, not, etc. ಅಂದರೆ ಲಾಜಿಕಲ್ ಆಪರೇಟರ್ಸಲ್ಲಿ ಮೂರೇ ಇವು ಬರೋದು. ಇವು ಮೂರೇ ಎಲ್ಲ ಎಕ್ಸ್ಟ್ರಾ ಬರ್ತವೆ. ನಾವಿಲ್ಲಿ ನೋಡೋದ್ರು ಅಂಡ್, ಆರ್, ನಾಟ್ ಬಗ್ಗೆ ನೋಡ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ನೋಡ್ಬೋದು, ಅಂಡ್ ಅನ್ನೋದು ಯಾವ ರೀತಿ ರೆಪ್ರೆಸೆಂಟ್ ಆಗುತ್ತೆ ಅಂದರೆ ಈ ರೀತಿ ರೆಪ್ರೆಸೆಂಟ್ ಆಗುತ್ತೆ. ಅಂಡ್ ಅನ್ನೋದಕ್ಕೆ ಇದಕ್ಕಂತಾರೆ, ಆರ್ ಅನ್ನೋದಕ್ಕೆ ಇದಕ್ಕಂತಾರೆ, ನಾಟ್ ಅನ್ನೋದಕ್ಕೆ ಇದಕ್ಕಂತಾರೆ. ಈ ಲಾಜಿಕಲ್ ಆಪರೇಟರ್ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿ ನೋಡೋಣ. ಇಲ್ಲಿ ನೋಡ್ಬೋದು, ಲಾಜಿಕಲ್ ಆಪರೇಟರ್ಸ್ ಅಂತಂತಂದರೆ ನಾನು ಇಲ್ಲಿ ಎ ವ್ಯಾಲ್ಯೂ 1 ಕೊಟ್ಟಿದ್ದೀನಿ, ಬಿ ವ್ಯಾಲ್ಯೂ 0 ಕೊಟ್ಟಿದ್ದೀನಿ. ಪ್ರಿಂಟ್ ಎಫ್ ಒಳಗೆ ಎ ಅಂಡ್ ಬಿ ಕೊಟ್ಟಿದ್ದೀನಿ. ಅಂದರೆ ಎ ಅಂಡ್ ಬಿ ಅಂತ ಕೊಟ್ಟಿದ್ದೀನಿ ಅಂತಂದರೆ ಎದಲ್ಲಿ ಯಾವುದಾದ್ರೂ ಎರಡು ಟ್ರೂ ಇದ್ದರೆ ಮಾತ್ರ 1 ಅಂತ ಪ್ರಿಂಟ್ ಆಗುತ್ತೆ. ಎರಡು ಟ್ರೂ ಇಲ್ಲ ಅಂತಂದರೆ 0 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಕೆಳಗೆ ಆರ್ ಗೇಟ್ ಹಾಕಿದ್ದೀನಿ. ಅಂದರೆ ಯಾವುದು ಒಂದು ಟ್ರೂ ಇದ್ರೂ ಕೂಡ ಟ್ರೂ ಆಗುತ್ತೆ, ಅಂದರೆ 1 ಅಂತ ಪ್ರಿಂಟ್ ಆಗುತ್ತೆ, ಇಲ್ಲಾಂದರೆ 0 ಅಂತ ಪ್ರಿಂಟ್ ಆಗುತ್ತೆ. ಇಲ್ಲಿ ಪ್ರಿಂಟ್ ಆಫಲ್ಲಿ ನಾಟ್ ಅಂತಂತಂದರೆ ಇಲ್ಲಿ ನಾಟ್ ಅಂತಂತಂದರೆ ಸಿಂಬಲ್ ಚೇಂಜ್ ಮಾಡೋಣ. ನಾಟ್ ಬಿ ಅಂತ ಐತೆ, ನೋಡೋಣ ಪ್ರಿಂಟ್ ಮಾಡಿದರೆ ಏನಂತ ಗೊತ್ತಾಗುತ್ತೆ ನೋಡೋಣ. ಇಲ್ಲಿ ನೋಡ್ಬೋದು, ಎ ಅಂಡ್ ಬಿ ಅಂತ ಕೊಟ್ಟಿದ್ವಿ, ಅದಕ್ಕೆ 0 ಅಂತ ಪ್ರಿಂಟ್ ಆಗಿದೆ. ಎ ಆರ್ ಬಿ ಅಂತ ಕೊಟ್ಟಿದ್ವಿ, ಅದಕ್ಕೆ 1 ಅಂತ ಪ್ರಿಂಟ್ ಆಗಿದೆ. ನಾಟ್ ಈಕ್ವಲ್ ಟು ಅಂತಂದರೆ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಡಿಫ್ರೆನ್ಸ್ ಇದೆ, ಸೊ 1 ಅಂತ ಪ್ರಿಂಟ್ ಆಗಿದೆ. ದಿಸ್ ಇಸ್ ಆಲ್ ಅಬೌಟ್ ಲಾಜಿಕಲ್ ಆಪರೇಟರ್. ಲಾಜಿಕಲ್ ಆಪರೇಟರ್ ಅಂದರೆ ಇಷ್ಟೆಲ್ಲ ಬರುತ್ತೆ. ಟುಡೇ ಕ್ಲಾಸ್ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ನೈಸ್ ಡೇ.